Hi dear students, welcome to the online class. Before that class, we are study about integers, the exercise number 1.1, question number 1. Question number 1, we already what is that? Solved that question. So in this class, we are another one problem is there, that is question number 2. What is that question? That is, in a quiz, positive are given for correct answers and negative are given for incorrect answer of jog score in 5 successive rounds where 25, minus 5, minus 10, 15 and 10. What was his total at the end? So, in this problem, they given for the jog scores. Jog scores. So, ಹಾಗಾದ್ರೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ jog scores ನ ಕೊಟ್ಟಿದ್ದಾರೆ. ಹಾಗೇನೆ and also a given for positive numbers. ಅಂದ್ರೆ ಈ ಒಂದು few rounds ಇದೆಯಲ್ಲ ಇಲ್ಲಿ ಇವತ್ತು 5 ಸಕ್ಸೆಸಿವ್ ರೌಂಡ್ಸ್ ಅಲ್ಲಿ ಅವರು ತಗೊಂಡಿರುವಂತಹ ಮಾರ್ಕ್ಸ್ ಪಾಸಿಟಿವ್ ಅಲ್ಲಿ ಇದ್ರೆ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಪಾಸಿಟಿವ್ ಅಲ್ಲಿ ಇರುವಂತಹ ನಂಬರ್ಸ್ ಕರೆಕ್ಟ್ ಆನ್ಸರ್ ಪಾಯಿಂಟ್ಸ್ ಆಗಿದೆ. ಸೊ ಹಾಗೇನೆ ನೆಗೆಟಿವ್ ಆರ್ ಗಿವನ್ ಫಾರ್ ಇನ್ಕರೆಕ್ಟ್ ಆನ್ಸರ್. ದ ನೆಗೆಟಿವ್ ಮಾರ್ಕ್ಸ್ ಏನಿದೆ ಇದನ್ನ ಇನ್ಕರೆಕ್ಟ್ ಆನ್ಸರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ವಾಟ್ ವಾಸ್ ಇಸ್ ಟೋಟಲ್ ಅಟ್ ದಿ ಎಂಡ್ ಅಂದ್ರೆ ಆ ಒಂದು 5 ಸಕ್ಸೆಸಿವ್ ರೌಂಡ್ ಅಲ್ಲಿ ಒಂದು ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಗಿವನ್ ಏನು ಕೊಟ್ಟಿದ್ದಾರೆ, ಸೊಲ್ಯೂಷನ್ ನಮಗೆ ಗಿವನ್ ಕೊಟ್ಟಿದ್ದಾರೆ, ದಟ್ ಈಸ್ ಮಾರ್ಕ್ಸ್ 25 ಅಂಡ್ ಆಲ್ಸೋ -5, -10, 15 and 10. So we added that numbers. First 25 add, so ಇಲ್ಲಿ minus ಇದ್ದಾಗ we use brackets because of signs of changes. So -5 close bracket and add also a -10 in a bracket and add a 15 and also a we add 10. So they are given for 25, -5, -10, 15 and also a 10. So in these are numbers we added, right? So okay, we first take a positive numbers, that is 25 plus 15 plus 10 and also we take a negative numbers also, -5 close bracket plus of -10. So in this number we add first the positive numbers, that is 25 plus 15 40, 40 plus 10 50, 50 plus of minus and minus ಇದ್ದಾಗ we add both, right? So minus ಮತ್ತೆ minus ಇದ್ದಾಗ ನಾವು ಏನು ಮಾಡಬೇಕು, add ಮಾಡಬೇಕು. So add ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ, that is 5 plus 10 15 ಆಗುತ್ತೆ. ಸೊ ಇಲ್ಲಿ ಬಿಗ್ ನಂಬರ್ ಸೈನ್ ಯಾವ್ದಿರುತ್ತೋ ಅದನ್ನ ಹಾಕಬೇಕು. ಸೊ ಹಾಗಾದ್ರೆ ನಮಗೆ ಇಲ್ಲಿ ಆನ್ಸರ್ 50 ಬಂದಿದೆ. ಸೊ ಇಲ್ಲಿ 10 and 5 ನ ಆಡ್ ಮಾಡಿದಾಗ 15 ಬರುತ್ತೆ. ಬಿಗ್ ನಂಬರ್ ಸೈನ್ ಇಸ್ ಮೈನಸ್, ಸೊ -50. 15 ಅಲ್ಲಿ ನಾವು 15 ನ ಮೈನಸ್ ಮಾಡಿದಾಗ ವಾಟ್ ಇಸ್ ದಟ್ ಆನ್ಸರ್, ದಟ್ ಈಸ್ 35. So what was his total at the end ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ this is a total at the end marks, right? ಸೊ ಹಾಗಾದ್ರೆ ನಾವು ಇಲ್ಲಿ ಆ ಒಂದು ಜಾಬ್ ಸ್ಕೋರ್ ಎಷ್ಟು ಅಂತ ಹೇಳಿದ್ವಿ, that is 35. The total
Srinagar temperature -5 degrees Celsius on Monday and it dropped by 2 degrees Celsius on Tuesday. What was the temperature of Srinagar on Tuesday? On Wednesday, it rise by 4 degrees Celsius. What was the temperature on this day? So, in this problem, they given for Srinagar temperature, that is -5 degrees Celsius, but that is rise and it is the Monday temperature, right? And next day it is rise for it is drop for 2 degrees Celsius. But what is on that is Tuesday, it is dropped by 2 degrees Celsius. What is the temperature on Tuesday ಅಂತ ಕೇಳಿದಾರಲ್ವಾ. ಸೊ ಹಾಗಾದ್ರೆ ಇಲ್ಲಿ ಶ್ರೀನಗರ್ ಟೆಂಪರೇಚರ್ ಎಷ್ಟಿತ್ತು? -5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಯಾವಾಗ? ಮಂಡೇ -5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಅಂಡ್ ನೆಕ್ಸ್ಟ್ ಡೇ ಅಂದ್ರೆ ಟ್ಯೂಸ್ಡೇ ಅದು 2 ಡಿಗ್ರಿ ಸೆಲ್ಸಿಯಸ್ ಮೈನಸ್ ಆಯಿತು, ಅಂದ್ರೆ ಕಡಿಮೆ ಆಯಿತು. ಸೊ ಹಾಗಾದ್ರೆ ಟ್ಯೂಸ್ಡೇ ಟೆಂಪರೇಚರ್ ಏನು ಅಂತ ಕೇಳಿದೆ. ಸೊ ಹಾಗಾದ್ರೆ ನಾವು ಫಸ್ಟ್ ಟ್ಯೂಸ್ಡೇ ಟೆಂಪರೇಚರ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇವಾಗ ಟ್ಯೂಸ್ಡೇ ಟೆಂಪರೇಚರ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ we have to write that Monday's temperature. Monday temperature ಸೊ ಮಂಡೇ ಟೆಂಪರೇಚರ್ ಎಷ್ಟಿದೆ ಅಂದ್ರೆ ನಮಗೆ ಗೊತ್ತು -5 ಇದೆ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಅದು ಏನಾಗಿದೆ? ಡ್ರಾಪ್ ಇನ್ ಟ್ಯೂಸ್ಡೇ ಮೀನ್ಸ್ ದಟ್ ಇಸ್ ಮೈನಸ್. ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ದ ಟೆಂಪರೇಚರ್. ಸೊ ಮೈನಸ್ ವಾಟ್ ಇಸ್ ದ ಟ್ಯೂಸ್ಡೇ ಟೆಂಪರೇಚರ್? ಟ್ಯೂಸ್ಡೇ ಟೆಂಪರೇಚರ್. ಸೊ ಹಾಗಾದ್ರೆ ನಾವು ಇವಾಗ ಮಂಡೇ ಟೆಂಪರೇಚರ್ ಜೊತೆ ಯಾವುದನ್ನ ಟ್ಯೂಸ್ಡೇ ಟೆಂಪರೇಚರ್ ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಅವಾಗ ನಮಗೆ ಟ್ಯೂಸ್ಡೇ ಟೆಂಪರೇಚರ್ ಎಷ್ಟು ಅಂತ ಗೊತ್ತಾಗುತ್ತೆ, ಬಿಕಾಸ್ ದಟ್ ಈಸ್ ಇನ್ಕ್ರೀಸಸ್ ಆನ್ ಟ್ಯೂಸ್ಡೇ, ರೈಟ್? ಸೊ ಹಾಗಾದ್ರೆ ಇವಾಗ ಮಂಡೇ ಟೆಂಪರೇಚರ್ ಎಷ್ಟಿತ್ತು? ದಟ್ ಈಸ್ -5 ಡಿಗ್ರಿ ಸೆಲ್ಸಿಯಸ್. ಸೊ ವಿ ಹ್ಯಾವ್ ಟು ರೈಟ್ -5 ಡಿಗ್ರಿ ಸೆಲ್ಸಿಯಸ್ minus, because of we have to subtract, right? So -5 and also what is this? This is a Tuesday temperature. So we have to write also 2. So student, look here, -5 -10. We have to add this number because of there is a sign minus and minus. ಸೊ ಮೈನಸ್ ಅಂಡ್ ಮೈನಸ್ ತಗೊಂಡಾಗ ನಾವು ಅದನ್ನ ಆಡ್ ಮಾಡಬೇಕು. ಬಿಕಾಸ್ ಯಾಕಂದ್ರೆ ನಾನು ಫಸ್ಟ್ ಹೇಳಿದ್ದೆ ಸೈನ್ಸ್ ನ ಯಾವ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಡ್ ಮಾಡಬೇಕು ಅಂಡ್ ಆಲ್ಸೋ ಆಡ್ ಮಾಡಬೇಕಾದ್ರೆ ಯಾವ ರೀತಿ ಆಡ್ ಮಾಡಬೇಕು ಅಂತ ಎಲ್ಲ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಮೈನಸ್ ಅಂಡ್ ಮೈನಸ್ ಬಂದಿದೆ. ಯಾವಾಗ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ನಮಗೆ ಮೈನಸ್ ಅಂಡ್ ಮೈನಸ್ ಬಂದಿದೆ. ಸೊ ವಿ ಹ್ಯಾವ್ ಟು ಆಡ್ -5 ಅಂಡ್ ಆಲ್ಸೋ -2, ದಟ್ ಈಸ್ -7. -7 degrees Celsius. So this is the answer for on Tuesday the temperature is -7 degrees Celsius. And Tuesday temperature, what is that? That is a -7 degrees Celsius. So the next question is here, that is on Wednesday it rise by 4 degrees Celsius. What was the temperature on this day? ಅಂದ್ರೆ ಇಲ್ಲಿ ವೆಡ್ನೆಸ್ಡೇ ಅಲ್ಲಿ ಮತ್ತೆ 4 ಡಿಗ್ರಿ ಟೆಂಪರೇಚರ್ ರೈಸ್ ಆಗಿದೆ ಅಂತೆ. ಸೊ ನಾವು ಡ್ರಾಪ್ ಅಂತ ಬಂದಾಗ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋದ್ವಿ ಅಲ್ವಾ. ಸೊ ಇವಾಗ ಇಲ್ಲಿ ರೈಸ್ ಅಂತ ಕೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಆಡ್ ದ ಟೆಂಪರೇಚರ್ and also before the temperature ಅಂದ್ರೆ ಹಿಂದಿನ ಟೆಂಪರೇಚರ್ಗೂ and 4 ಡಿಗ್ರಿ ಆಲ್ಸೋ ರೈಸ್ ಆಗಿದೆ ಅಲ್ವಾ. ಸೊ ಅದನ್ನು
Okay students, we have to add the Tuesday temperature and also a Wednesday temperature. So we will get a Tuesday temperature, that is minus 7 degrees Celsius. So we have to add. What is that Tuesday temperature? First we take a Tuesday temperature. Tuesday temperature. We have to add. Why we have to add? Because the temperature, that is rise in 4 degrees Celsius. So we have to add the temperature, and also another one temperature is there, that is Wednesday temperature. So, okay students, we know the Tuesday temperature, that is minus 7 degrees Celsius. So, we have to write minus 7 degrees Celsius. And also add this temperature with Wednesday temperature, that is 4 degrees Celsius. In this sign, that is minus and plus is there. So we have to subtract the numbers. What is that? 7 ನಮಗೆ ಇವಾಗ ನಾನು ಸೈನ್ ಅಲ್ಲಿ ಹೇಳಿದಂಗೆ ಇಲ್ಲಿ ಒಂದು ಮೈನಸ್ ಅಂಡ್ ಪ್ಲಸ್ ಇದ್ದಾಗ ನಾವು ಅದನ್ನ ಏನು ಮಾಡಬೇಕು ಅಂತ ಹೇಳಿದೆ, ದಟ್ ಈಸ್ we have to subtract, ನಾವು ಅದನ್ನ ಕಳಿಬೇಕು ಅಂತ ಹೇಳಿದೆ. ಸೊ ಹಾಗಾದ್ರೆ 7 ಅಲ್ಲಿ 4 ಹೋದ್ರೆ ಎಷ್ಟು? ದಟ್ ಈಸ್ 3 ಡಿಗ್ರಿ ಸೆಲ್ಸಿಯಸ್. 7 ಅಲ್ಲಿ 4 ಹೋದ್ರೆ 3. ಸೊ ಇಲ್ಲಿ ಬಿಗ್ ನಂಬರ್ ಯಾವ್ದಿದೆ ಅದ್ರ ಸೈನ್ ನಾವು ಇಲ್ಲಿ ಹಾಕಬೇಕು, ದಟ್ ಈಸ್ 7. 7 ಸೈನ್ ಯಾವುದು? ಮೈನಸ್. ಸೊ ವಿ ಹ್ಯಾವ್ ಟು ರೈಟ್ ಮೈನಸ್. ಸೊ ಇಲ್ಲಿ ಕೇಳಿದರೆ ಎಲ್ಲಿಂದ ಕೇಳಿದರೆ, ವಾಟ್ ವಾಸ್ ದ ಟೆಂಪರೇಚರ್ ಆನ್ ದಿಸ್ ಡೇ? ಮೀನ್ಸ್ ಆನ್ ದಿಸ್ ಡೇ, ದಟ್ ಈಸ್ ವೆಡ್ನೆಸ್ಡೇ. ಸೊ ಈ ವೆಡ್ನೆಸ್ಡೇ ಟೆಂಪರೇಚರ್ ಎಷ್ಟಾಗಿದೆ? ಮೈನಸ್ 3 ಡಿಗ್ರಿ ಸೆಲ್ಸಿಯಸ್. ಯಾವಾಗ? ಆನ್ ವೆಡ್ನೆಸ್ಡೇ ದ ಟೆಂಪರೇಚರ್ ರೈಸ್ ಬೈ 4 ಡಿಗ್ರಿ ಸೆಲ್ಸಿಯಸ್. ಅದೇ ದಿನ ಆ ಟೆಂಪರೇಚರ್ ಎಷ್ಟು ರೈಸ್ ಆಗಿತ್ತು? 4 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಆಗಿತ್ತು. ಸೊ ನಮಗೆ ನಾವು ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ ಟೆಂಪರೇಚರ್ಗೆ ಕಂಪೇರ್ ಮಾಡಿದಾಗ ನಮಗೆ ವೆಡ್ನೆಸ್ಡೇ ಟೆಂಪರೇಚರ್ ಎಷ್ಟು ಸಿಕ್ತು ಅಂದರೆ, ದಟ್ ಈಸ್ ಮೈನಸ್ 3 ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ದ ಆನ್ಸರ್. ವಾಟ್ ಈಸ್ ದಟ್? That is Wednesday temperature. On Wednesday, so students, we know that the second question, that is this question. So ಹಾಗಾದ್ರೆ ನಮಗೆ ಈ ಒಂದು ಸೆಕೆಂಡ್ ಕ್ವಶನ್ಸ್ ಏನು ಅಂತ ಗೊತ್ತಾಯ್ತು. ಆ ಕ್ವಶನ್ಸ್ಗೆ ಆನ್ಸರ್ ಕೂಡ ಮಾಡ್ಕೊಡ್ವಿ ಅಲ್ವಾ? ಸೊ ನಾನು ಇವಾಗ ನಿಮಗೆ ಆನ್ಸರ್ ಹೇಳ್ತಾ ಇದ್ದೀನಿ, ಕ್ವಶನ್ಸ್ ಕೂಡ ನಾನೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ರೈಟ್ ಇನ್ ಯುವರ್ ನೋಟ್ಸ್. ನೀವು ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಏನು ಹೇಳ್ತಾ ಇದ್ದೀನೋ ಅದನ್ನ ನೀವು ನಿಮ್ಮ ಒಂದು ನೋಟ್ಸ್ ಅಲ್ಲಿ ಕೂಡ ಬರ್ದಿರಬೇಕು. ಸೊ ಹಾಗಾದ್ರೆ ವಿ ಮೂವ್ ಆನ್ ಟು ದಿ ಅದರ್ ಕ್ವಶನ್, ದಟ್ ಈಸ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ another one question, that is question number 3. What is that? A plane is flying at the height of 5000 meter above the sea level and also a particular point. It is exactly above a submarine flying 1200 meter below the sea level. What is the vertical distance between them? So there is one sea level. Imagine there is one sea level, and also the flight was flying above the 5000 meter distance, and also there is one submarine in a below of the sea level. The distance is 1200 meter. So what is the vertical distance between them? So there is one flight, right, or plane. For example,
there is one human being and also there is one human being. He is walking above 3 kilometer, walking below 3 kilometer, and he is walking above 4 kilometer. So we have to find out their distance. So what we do? We have to subtract, right? We have to subtract 4 kilometer minus 3 kilometer is equal to 1 kilometer. So it is also like that. ಹಾಗಾದ್ರೆ ನಾವು ಇವಾಗ ಏನು ಮಾಡಬೇಕು? ಇಲ್ಲಿ ಒಂದು ಸಿ ಲೆವೆಲ್ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ದೇರ್ ಈಸ್ ಒನ್ ಪ್ಲೇನ್ ಅಂಡ್ ಆಲ್ಸೋ ಇಲ್ಲಿ ಒಂದು ಪ್ಲೇನ್ ಇದೆ. ಸೊ ಈ ಪ್ಲೇನ್ ಮತ್ತೆ ಸಿ ಲೆವೆಲ್ ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಈಸ್ 5000 ಮೀಟರ್ ಡಿಸ್ಟೆನ್ಸ್ ಇದೆ. ಅಂಡ್ ಆಲ್ಸೋ ಬಿಲೋ ದಿಸ್ ಸಿ ಲೆವೆಲ್, ಆ ಸಿ ಲೆವೆಲ್ ಇಂದ ಕೆಳಗಡೆ ಒಂದು ಸಬ್ಮರೈನ್ ಇದೆ. ಆ ಸಿ ಲೆವೆಲ್ ಮತ್ತೆ ಸಬ್ಮರೈನ್ ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಈಸ್ 1200 ಕಿಲೋಮೀಟರ್. ಸೊ ನಾವು ಸಿ ಲೆವೆಲ್ ಇಂದ ಹೋಗ್ತಾ ಹೋಗ್ತಾ ದ ನಂಬರ್ಸ್ ಆರ್ ಪಾಸಿಟಿವ್. ಸೊ ಇಲ್ಲಿ ನಾವು ಪಾಸಿಟಿವ್ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೇನೆ ಇಟ್ ಇಸ್ ಬಿಲೋ ಆಫ್ ದಿ ಸಿ ಲೆವೆಲ್, ದಟ್ ಈಸ್ ನೆಗೆಟಿವ್. ಸೊ ಹಾಗಾದ್ರೆ ನಾವು ಡಿಸ್ಟೆನ್ಸ್ ಬಿಟ್ವೀನ್ ಆ ಒಂದು ಸಿ ಲೆವೆಲ್ ಅಬೋವ್ ಅಂಡ್ ಬಿಲೋ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ಹಾಗಾದ್ರೆ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್, ರೈಟ್? ಸೊ ಫಸ್ಟ್ ವಿ ಟೇಕ್ ಅ ಪ್ಲೇನ್ ಡಿಸ್ಟೆನ್ಸ್ ಇನ್ ಎ ಸಿ ಲೆವೆಲ್, ದಟ್ ಈಸ್ height of the plane. Height of the plane what is the height of the plane distance? That is 5000 meter. 5000 meter. And also below of the submarine means depth of the submarine. What is that? That is 1200 meter. So in this distance we have to subtract, right? So we take above the distance, that is 5000 meter. First vertical distance. Vertical distance is equal to 5000 minus half minus 1200. Why we have to minus half minus? Because we have to subtract in this distance and also it is the below of the sea level, right? So we consider as minus, so we have to write minus 1200 meter. So ನಾನು ಅವಾಗ ಹೇಳಿದಾಗೆ minus and minus ಇದ್ದಾಗ we will add, right? So minus into minus, that is plus 5000 plus 1200 is equal to 6200. It is the vertical distance between 6200 meter. It is the vertical distance between the plane and submarine. So ಹಾಗಾದ್ರೆ ನಮಗೆ ಈ ಒಂದು ಕ್ವೆಶ್ಚನ್ ನಂಬರ್ 3 ನಲ್ಲಿ ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ? So we move on to the next question, that is question number 4 in a next class. Thank you.